ಒಂದು ಕ್ಲಾರಿಟಿ ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು. ಕ್ಲಾಸ್ ಸೆಕ್ಷನ್ 11 ಕ್ಲಾಸ್ 2 ಪ್ರಕಾರ ಆಯೋಗದ ಸಲಹೆ ಪಡೆಯುವುದು ಇದೆ. ನೀವು ಆಯೋಗದ ಸಲಹೆ ಪಡೆದು ಹೊಸದಾಗಿ ಸಮಿತಿ ತೀರ್ಮಾನ ಮಾಡ್ತಾರೋ ಅಥವಾ ತೀರ್ಮಾನ ಮಾಡಿ ಆಯೋಗದ ಸಲಹೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಮೇಲೆ ಕನ್ಸಲ್ಟ್ ಮಾಡ್ತೀವಿ ಸರ್. ಹೈಕಮಾಂಡ್ ಆದೇಶ ನಿಮಗೆ ಸ್ಪೆಸಿಫಿಕ್ ಆಗಿ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ಉಚಿತವಾಗಿ ಪಡ್ಕೋಬೇಕು ಅಂತ ಹೇಳಿ ಏನಂತ ಹೇಳ್ತಾರೆ, ರಾಜ್ಯ ಸರ್ಕಾರವು ಒಂದನೇ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯಬೇಕು. ಆಯೋಗದ ಸಲಹೆ ಅವ್ರ ಜೊತೆಗೂ ಕೂಡ ಕನ್ಸಲ್ಟ್ ಮಾಡ್ತೀವಿ. ಸರ್, ಈಗ ಹೈಕಮಾಂಡ್ ಸಲಹೆ ಕೊಟ್ಟ ಕಾರಣಕ್ಕೋಸ್ಕರ ನೀವು ಮರುಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮನೆ ಪ್ರಕಟ ಮಾಡಿದ್ರು. ಈಗ ಆಯೋಗದ ಸಲಹೆನು ಅವರು ಕೂಡ ಕರೆದಿದ್ರು, ಅವ್ರ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಹಿಂದಿನ ಕಾಂತರಾಜ್ ಆಯೋಗದ ವರದಿ ಅಂದ್ರೆ ನಿರರ್ಥಕ ಸರ್. ಅದು ಕಾಂತರಾಜ್ ಆಯೋಗದ ವರದಿ ಅಂದ್ರೆ ಮೂಲ ಗುಂಪಾಯ್ತು, ಅದನ್ನ ಕೈ ಬಿಟ್ಟು ರದ್ದು ಮಾಡಿದ್ರು. 10 ವರ್ಷ ಮುಗಿದಿದೆ. ಅದಕ್ಕೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಸೆಕ್ಷನ್ 11 ಕ್ಲಾಸ್ 1. ಅದ್ರ ಪ್ರಕಾರ ಮಾಡ್ತೀವಿ. ಸೆಕ್ಷನ್ ಮೊದಲು ನಿಮ್ಗೆ ಗೊತ್ತಿರ್ಲಿಲ್ವಾ? ಅದು 10 ವರ್ಷ ಆದ್ಮೇಲೆ ಮಾಡ್ಬೇಕು ಅಂತೇಳಿ ಸೆಕ್ಷನ್ ಇತ್ತು, ನಿಮ್ಗೆ ಮೊದಲು ಗೊತ್ತಿರ್ಲಿಲ್ವಾ? ಅದು ಹೈಕಮಾಂಡ್ ಹೋಗಿಂದ ಮುಂಚೆ ನಿಮ್ಗೆ ಗೊತ್ತಿಲ್ವಾ? ಅದು ನೀವು ಹೈಕಮಾಂಡ್ ಸಲಹೆ ಕೊಟ್ಮೇಲೆ ಮಾಡೋ ಬದಲು ಮತ್ತೆ ಮಾಡ್ಬೋದಾಯ್ತಲ್ಲ ಇದನ್ನ 10 ವರ್ಷ ಆದ್ಮೇಲೆ ಇದು ಮಾಡ್ಬೇಕು ಅಂತ. ಇವೆಲ್ಲನೂ ನೋಡುದು, ಕಾನೂನುಗಳು ನೋಡುದು, ನೋಡುದು, ಆಮೇಲೆ ಚರ್ಚೆ ಬಂದಾಗ ಇದು ಮೀನು ಮೇಲೆ ಅವ್ರು ಕರೆದ್ರು, ಅವರು ಸಲಹೆ ಕೊಟ್ಟಿದ್ರು. ಕೇಂದ್ರ ಸರ್ಕಾರ ಕೂಡ ಈಗ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದೆ. ಇನ್ನೊಂದ್ ಕಡೆಗೆ ಈಗ ನಿಮ್ಮ ರಾಜ್ಯ ಸರ್ಕಾರ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗಿರುವಂತದ್ದು ಈಗ ಹೊಸ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಿರ್ಲಿ ಅಥವಾ ಮರುವರ್ಗೀಕರಣ ಮಾಡೋದ್ರ ಎಲ್ಲ ಸಂಪೂರ್ಣ ಅಧಿಕಾರನ ಸಂಸತ್ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಹೀಗಾಗಿ ಈ ನಿಮ್ಮ ಸರ್ವೆ ಜಾತಿ ಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ಸಲಗಿಂತ ಹೇಗೆ ಭಿನ್ನವಾಗಿರುತ್ತೆ ಮತ್ತೆ ಅದರ ಇಂಪ್ಲಿಕೇಶನ್ಸ್ ಏನಿರುತ್ತೆ ಸರ್? ಭಿನ್ನವಾಗಿ ಹೇಗಿರ್ತದೆ ಅಂತಂದ್ರೆ, ಎಲ್ಲೂ ಕೂಡ ಕೇಂದ್ರ ಸರ್ಕಾರದವರು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಸಿಯೋ ಎಕನಾಮಿಕ್ಸ್ ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ದಿಸ್ ಆಕ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995 empowers state government to conduct socio-educational survey. Take action to give social justice on the basis of the report. ಮುಂದಿನ ನಿರ್ಣಯಗಳೇನು? ಈಗ ಹೊಸದಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಮುಂದೆ ಏನು, ಯಾವಾಗ, ಏನು? ಅದಕ್ಕೆ ನಾವು 90ದಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಆಯೋಗಕ್ಕೆ 90 ಡೇಸ್ನಲ್ಲಿ ಮಾಡಿ ಅಂತ ಟೈಪ್ ಕೊಡ್ತೀವಿ. 90 ಸಾಧ್ಯ ಆಗುತ್ತೆ ಸರ್. 1,30,000 ಉಪಾಧ್ಯಾಯರನ್ನ ಶಾಲೆ ಬಿಟ್ಟು ಈಗ ಹೆಂಗ್ ಸರ್ವೆ ಮಾಡ್ತೀರಿ? ಏನು 1,33,000 ಉಪಾಧ್ಯಾಯರನ್ನ ನಡೀತದೆ. ಅದಕ್ಕೆ ಈಗ ತೆಲಂಗಾಣದವರು 70 ದಿಂದ ಮಾಡ್ಬೋದು. ಪ್ಲಾನಿಂಗ್ ಕಮಿಷನ್ ಥ್ರೂ ಮಾಡಿ. ಪ್ಲಾನಿಂಗ್ ಕಮಿಷನ್ ಥ್ರೂ ಮಾಡಿ. ಯಾವುದು? ತೆಲಂಗಾಣದವರು ಸರ್. ಈಗ ನೀವು ಹೇಳಿದ್ರಿ ಸರ್, ಕೇಳಿ, ಒಬ್ಬೊಬ್ರು ಕೇಳ್ರಿ. ಸುಮ್ಮನೆ ನೀವೆಲ್ಲ ಒಟ್ಟಿಗೆ ಮಾತಾಡಿದ್ರಿ, ಅದಾಗೋದಿಲ್ಲ. ನಾವಲ್ಲ 90 ದಿನ ಅಂದ್ರೆ ಯಾವತ್ತಿನಿಂದ 90 ದಿನ ಆಗ್ತದೆ. ಯಾವಾಗ ಇಂಟ್ರೆಸ್ಟ್ ಮಾಡ್ತೀವಿ ಅವತ್ತಿಂದ 90 ದಿನ. ಈಗ ನೀವು ನಿನ್ನೆ ಹೇಳಿದ್ರಿ ಸರ್, ಮತ್ತೆ ಮನೆ ಕ್ಯಾಬಿನೆಟ್ ರೆಕಮೆಂಡೇಶನ್ಸ್ಗೆ ಅಂತ, ಈ ಕಮಿಷನ್ ರೆಕಮೆಂಡೇಶನ್ಸ್ಗೆ ಈಗ ಕೆಲವು ಕ್ಯಾಟಗರಿ ಎಗೆ ರಿಸರ್ವೇಶನ್ ಜಾಸ್ತಿ ಮಾಡಿ, ಕ್ಯಾಟಗರಿ ಬಿಗೆ ಕಮ್ಮಿ ಮಾಡಿದ್ರು. ನೋಡಪ್ಪ, ಕೇಳಪ್ಪ ಇಲ್ಲಿ ತಮ್ಮ, 10 ವರ್ಷದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆರ್ಥಿಕ ಸಾಮಾಜಿಕ ಬದಲಾವಣೆಗಳಾಗ್ತವೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆಗಳಾಗ್ತವೆ. ಅದಕ್ಕೋಸ್ಕರವಾಗಿ 10 ವರ್ಷ ಆದಮೇಲೆ
ಆಕ್ಟ್ನಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು. ಸರ್ ರಾಜ್ಯ ಸಚಿವ ಸಂಪುಟ ಹೈಕಮಾಂಡ್ ಸೂಚನೆ ನಂತರ ಈ ಕಾನೂನನ್ನು ಅಧ್ಯಯನ ಮಾಡ್ತಾ ಮೊದಲೇ ಈ ತೀರ್ಮಾನ ಕೇಳದಲ್ಲಿ ನೀವು ಕೇಳ್ತಾ ಇದ್ದೀಯ. ಅವರೇ ಸರ್ ಅವ್ರು ಕೇಳ್ತಾರೆ, ಭಟ್ರ ಕೇಳ್ತಾರೆ. ಕೇಳ್ರಪ್ಪ ಬರ್ತದೆ ಕೇಳಯ್ಯ ಕೇಳಪ್ಪ. ಅವರು ಸಲಹೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಹೇಳಿದ ಮೇಲೆಲ್ಲ ಮಾಡಿರೋದು ಕಾನೂನು ರೀತಿಯೇ ಮಾಡಿರೋದು. ಸರ್ ಈಗ ನೀವೇನು ಅಭಿಪ್ರಾಯ ಹೇಳ್ತಿದ್ದೀರಾ? ಈಗ 10 ವರ್ಷ ಹಳೆ ಸರ್ವೆ ಇವೆಲ್ಲ ನೀವೇನು ಅಭಿಪ್ರಾಯ ಹೇಳ್ತಾ ಇದ್ದೀರಾ? ಅವೆಲ್ಲ ಅಭಿಪ್ರಾಯವನ್ನು ಕೂಡ ಈ ಸಮೀಕ್ಷೆ ಮಂಡನೆಗಿಂತ ಮುಂಚೆ ಪ್ರತಿಪಕ್ಷದ ಸದಸ್ಯರು ನಿಮ್ಮ ಸಂಪುಟ ಸಚಿವರು ಅಂತಷ್ಟೇ ಹೇಳಿದ್ರು. ಅದಾದ್ಮೇಲೆ ಈಗ ತೀರ್ಮಾನ ಆಗಿದ್ದು ಹೈಕಮಾಂಡ್ ಒತ್ತಡಕ್ಕೆ ಏನಾದ್ರು ಬಂದಿದ್ದೀರಾ? ಇದೇ ಅಭಿಪ್ರಾಯ ಮುಂಚೆ ಕೂಡ ಕಷ್ಟ ಆಗ್ತದೆ. ರಿಪಿಟೇಷನ್ ಕ್ವಶನ್ ಇದು. ನಾವು ಯಾವ ಹೈಕಮಾಂಡ್ ಬಂದಿಲ್ಲ. ಸರ್ಕಾರ ಕಾನೂನು ರೀತಿಯ ಕ್ರಮ ಕಾಲ್ಪನಿಕ ಪ್ರಕರಣವನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ವಿಷಯವನ್ನು ಮುಂದೆ ತಂದು ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಯಾರು ಬಿಜೆಪಿ ಅವರು ಆರೋಪ ಮಾಡ್ತಾರೆ ಕಾಲ್ಪನಿಕ ಪ್ರಕರಣ ಡೈವರ್ಟ್ ಮಾಡಲಿಕ್ಕೋಸ್ಕರ ಮಾಡಿದ್ದಾರೆ. ಈಗ ಬಿಜೆಪಿಯವರು ಹಿಂಗೂ ಮಾಡ್ತಾರೆ ಹಂಗೂ ಮಾಡ್ತಾರೆ. ಅವ್ರನ್ನ ನಾವು ಬಿಜೆಪಿಯವರು ಏನು ಆರೋಪ ಮಾಡ್ತಾರೆ ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳಲ್ಲ. ನಾವು ಡಿಸಿಷನ್ ತಗೊಳ್ಳೋದು ಕಾನೂನಿಗೆ ಅನುಗುಣವಾಗಿ ಡಿಸಿಷನ್. ಈಗ ಇದ್ದಂತ ವರದಿಯಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಒಂದಷ್ಟು ಆಕ್ಷೇಪಣೆ ಇತ್ತು. ಮತ್ತೆ ಮರು ಸರ್ವೆ ಆಗ್ತಾರೆ. ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತೀರಾ ಸರ್? ಲಿಂಗಾಯತರು ಒಕ್ಕಲಿಗರಿಗೆ ಸಾಕಷ್ಟು ಆಕ್ಷೇಪ ಇತ್ತು, ನಂಬರ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.